ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ತರಹದ ಪ್ರಶ್ನೆಗಳಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ವಾಕಿಂಗ್ ಒಳ್ಳೆಯದಾ ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಈಗ ಒಂದು 150ರಿಂದ 200 ವರ್ಷಗಳಲ್ಲಿ ವಾಕಿಂಗು ತುಂಬ ಪ್ರಚಲಿತವಾಗಿದೆ. ಎಲ್ಲರೂ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡುವಂಥ ಒಂದು ದಿನಚರಿಯನ್ನು ಎಲ್ಲರೂ ಕರ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ವಾಕಿಂಗ್ನ ಒಂದು ವಿಜ್ಞಾನ, ಈ ವಾಕಿಂಗ್ನ ಒಂದು ನಮ್ಮ ದೇಹದ ಮೇಲಿನ ಪರಿಣಾಮ ಮತ್ತು ದುಷ್ಪರಿಣಾಮಗಳನ್ನ ಒಂಚೂರು ವಿಶ್ಲೇಷಣೆ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ವಾಕಿಂಗು ನಮ್ಮ ದೇಶದಲ್ಲಿ ಬಂದಿದ್ದು ಹೇಗೆ ಅನ್ನೋದನ್ನ 100-150 ವರ್ಷಗಳ ಹಿಂದಿಂದ ಬಂದಿದ್ದು ಅಂತ. ಯಾಕೆ ಅಂತ ಹೇಳಿದರೆ ಇದು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಬ್ರಿಟಿಷರ ಚಾಚು ತಪ್ಪದ ಹಾಗೆ ನಾವು ಕಾಪಿ ಮಾಡಲಿಕ್ಕೆ ಶುರು ಮಾಡಿಬಿಟ್ವಿ. ಆಮೇಲೆ ಅವ್ರಿಗೂ ಅದೇ ಬೇಕಾಗಿತ್ತು. ಯಾಕೆ ಅಂತ ಹೇಳಿದರೆ ಅವ್ರಿಗೆ ಬೇಕಾಗಿದ್ದು ಕ್ಲರ್ಕ್ಗಳು, ಗುಲಾಮರು ಮತ್ತು ಅವರನ್ನು ಅನುಸರಿಸುವಂತಹ ಜನಾಂಗ. ಸೊ ಹೀಗಾಗಿ ಅವ್ರೇನು ಮಾಡಿದರು ಅಂತ ಹೇಳಿದರೆ ತಮಗೆ ಒಳಪಡುವಂತಹ ಎಲ್ಲ ಜನಾಂಗವನ್ನು ವಾಕಿಂಗನ್ನು ಮಾಡುವ ಹಾಗೆ ಅವರು ಪ್ರಚೋದಿಸಿದರು. ಹೀಗಾಗಿ ಎಲ್ಲರೂ ವಾಕಿಂಗನ್ನು ಶುರು ಮಾಡಿದರು ಅಂತ ಹೇಳಿದರೆ, ಆವಾಗಿನ ಕಾಲದಲ್ಲಿ ರಾಜರಿದ್ದರು, ಅವ್ರನ್ನ ನಾವು ಪರಿಪಾಲಿಸ್ತಿದ್ವಿ. ಅವರ ಒಂದು ಅವರ ಒಂದು ಹೆಜ್ಜೆಯ ಗುರುತನ್ನು ಗುರುತಿಸಿ ನಾವು ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ವಿ ಸ್ನೇಹಿತರೆ. ಸೊ ಇದನ್ನು ಬ್ರಿಟಿಷರು ಏನು ಮಾಡಿದರು ಅಂತ ಹೇಳಿದರೆ, ಮೊದಲು ಪವರಲ್ಲಿ ಇರುವಂತಹ ಜನಾಂಗವನ್ನು ಅಂತ ಹೇಳಿದರೆ ರಾಜರ ಕೆಳಗಡೆ ಇರತಕ್ಕಂಥ ಸೈನಿಕರು ಮತ್ತು ರಾಜರಿಗೆ ಆಪ್ತರಾಗಿರುವವರನ್ನು ವಾಕಿಂಗ್ಗೆ ಅವ್ರಿಗೆ ಪ್ರಚೋದಿಸಿದರು. ಅಂದರೆ ಅವ್ರಿಗೆ ಒಂದು ಪ್ರೇರಣೆ ಕೊಟ್ಟರು. ಸೊ ಹೀಗಾಗಿ ಅಲ್ಲಿಂದ ಶುರುವಾದ ಈ ವಾಕಿಂಗ್ ಏನಾಗಿದೆ ಹಂಗೆ ಈಗ ಜನಸಾಮಾನ್ಯರು ಸಹಿತ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋದು ಒಂದು ಮನೆ ಮಾತಾಗಿದೆ ಮತ್ತು ಅದು ಎಲ್ಲರ ತಲೆಯಲ್ಲೂ ಕೂತ್ಕೊಂಡ್ಬಿಟ್ಟಿದೆ ಸ್ನೇಹಿತರೆ. ಸೊ ವಾಕಿಂಗ್ನ ಒಂದು ಇತಿಹಾಸ. ಸೊ ಹೀಗೆ ವಾಕಿಂಗು ನಮಗೆ 100-150 ವರ್ಷಗಳಿಂದ ಮಾತ್ರ ನಮ್ಮ ದೇಶದಲ್ಲಿ ಬಂದಿದ್ದು ಸ್ನೇಹಿತರೆ. ಇದರ ಹಿಂದೆ ನಮ್ಮ ದೇಶದಲ್ಲಿ ನಮ್ಮ ದೇಹವನ್ನು ಆಯಾಸಪಡಿಸೋಕ್ಕೆ, ನಮ್ಮ ದೇಹವನ್ನು ಆರೋಗ್ಯವಾಗಿಡೋಕ್ಕೆ ನಮ್ಮ ಒಂದು ವ್ಯಾಯಾಮ ಪದ್ಧತಿ, ನಮ್ಮ ಒಂದು ವ್ಯಾಯಾಮದ ವಿಜ್ಞಾನ ಪೂರ್ತಿಯಾಗಿ ಬೇರೆನೇ ಇತ್ತು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಹುಟ್ಟಿದ್ದು ಯೋಗ, ನಮ್ಮ ದೇಶದಲ್ಲಿ ಹುಟ್ಟಿದ್ದು ಆಸನಗಳು, ನಮ್ಮ ದೇಶದಲ್ಲಿ ಹುಟ್ಟಿದ್ದು ಎಲ್ಲ ವಿಧವಾದ ಒಂದು ಆರೋಗ್ಯಕ್ಕೆ ಬೇಕಾದಂತಹ ವ್ಯಾಯಾಮಗಳು. ಆದರೆ ನಾವೇನು ಮಾಡಿಬಿಟ್ವಿ ಅಂತ ಹೇಳಿದರೆ ನಾವು ಪಾಶ್ಚಿಮಾತ್ಯದ ಒಂದು ಹೆಜ್ಜೆ ಗುರುತನ್ನು ಗುರುತಿಸಿ ಆ ಹೆಜ್ಜೆ ಗುರುತಿನ ಮೇಲೆ ನಾವು ನಡೆಯೋಕ್ಕೆ ಶುರು ಮಾಡಿಬಿಟ್ವಿ. ಸೊ ಹೀಗಾಗಿ ಏನಾಯಿತು ಅಂತ ಹೇಳಿದರೆ ನಾವು ಇವಾಗ ತಪ್ಪು ದಾರಿಯಲ್ಲಿ ನಡೆಯುವ ಹಾಗೆ ಆಗೋಗಿದೆ ಸ್ನೇಹಿತರೆ. ವಾಕಿಂಗ್ ತುಂಬ ಒಳ್ಳೆಯದು, ಅದು ಟಿ ವಿಯಲ್ಲಿ, ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಮತ್ತು ಬಹಳ ಮೇಧಾವಿ ಬುದ್ಧಿವಂತರಲ್ಲೂ ಸಹಿತ ಒಂದು ತಪ್ಪು ಕಲ್ಪನೆ ಕೂರ್ಪುಟ್ಟಿದೆ. ಈ ವಾಕಿಂಗ್ ತುಂಬ ಒಳ್ಳೆಯದು ಅಂತ. ಹೌದು, ವಾಕಿಂಗ್ ಒಳ್ಳೆಯದು, ನಮಗಲ್ಲ ಸ್ನೇಹಿತರೆ. ಯಾಕೆ ಅಂತ ನಾನು ಕಾರಣಗಳನ್ನ ಸರಿಯಾಗಿ ತಿಳಿಸ್ತೀನಿ. ಸಮಾಧಾನದಿಂದ ಸ್ವಲ್ಪ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ವಾಕಿಂಗಿಂದ ನಮ್ಮ ದೇಹದ ಮೇಲಿನ ಒಂದು ಪರಿಣಾಮ ತಿಳ್ಕೊಳ್ಳೋಣ. ನಮ್ಮ ದೇಹದ ಒಂದು ಪ್ರಕೃತಿ, ನಮ್ಮ ದೇಶದ ಒಂದು ಪ್ರಕೃತಿ, ನಮ್ಮ ಹವಾಮಾನದ ಪ್ರಕೃತಿ ಯಾವ ಥರ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು. ಸೊ ಹೀಗಾಗಿ ನಮ್ಮ ದೇಶದ ಒಂದು ಪ್ರಕೃತಿ, ನಮ್ಮ ದೇಹದ ಒಂದು ಪ್ರಕೃತಿ ಮತ್ತು ನಮ್ಮ ಪೂರ್ತಿಯಾದ ಭಾರತದ ಒಂದು ಪ್ರಕೃತಿ ಯಾವ ಒಂದು ತಳಹದಿ ಮೇಲೆ ನಿಂತಿದೆ ಅಂತ ಹೇಳಿದರೆ ಇದು ವಾತದ ತಳಹದಿ ಮೇಲೆ ನಿಂತಿದೆ ನಮ್ಮ ದೇಶದ ಒಂದು ಪ್ರಕೃತಿ. ಯಾಕೆಂತ ಹೇಳಿದರೆ ಇಲ್ಲಿ ಯಾವಾಗಲೂ ಸೂರ್ಯನ ಒಂದು ತಾಪ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಸೂರ್ಯನ ಒಂದು ತಾಪ ಎಲ್ಲಿರುತ್ತೆ ಅಲ್ಲಿ ವಾತದ ಪ್ರಕೋಪ ಪೂರ್ತಿಯಾಗಿ ದೇಹದ ಮೇಲೆ ಬರ್ತಾ ಇರುತ್ತೆ. ಸೊ ಹೀಗಾಗಿ ವಾತದ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಜನರು ಮತ್ತು ವಾತದ ವಾತಾವರಣದಲ್ಲಿ ಇರ್ತಕ್ಕಂತಹ ಜನರು ವಾಕಿಂಗ್ ಏನಾದ್ರು ಮಾಡಿದರು ಅಂತ ಹೇಳಿದರೆ ಅವ್ರಿಗೆ ಜಾಯಿಂಟ್ಸ್ ಪೇನ್ ಬರುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಲಕ್ಷಣ ಅಂತ ಆಯುರ್ವೇದ ತನ್ನ ಗ್ರಂಥಗಳಲ್ಲಿ ಚೆನ್ನಾಗಿ ವಿಶ್ಲೇಷಣೆ ನೀಡಿದೆ. ಅದರ ಒಂದು ಪೂರ್ತಿಯಾದ ಒಂದು ಅಧ್ಯಯನ ಮಾಡಿ ಅದರ ಒಂದು ಪೂರ್ತಿಯಾದ ಒಂದು ಮಾಹಿತಿಯನ್ನು ಆಯುರ್ವೇದದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಶದ ಪ್ರಕೃತಿ ವಾತದ ಪ್ರಕೃತಿ. ಸೊ ಈ ವಾತದ ಪ್ರಕೃತಿ ಇರುವವರು ವಾಕಿಂಗನ್ನು ಮಾಡಲೇಬಾರ್ದು. ವಾಕಿಂಗ್ ಏನಾದ್ರು ಮಾಡಿದ್ದೆ ಆಯಿತು ಅಂತ ಹೇಳಿದರೆ ಇದು ಬೋನ್ಗಳು ಅಂತ ಹೇಳಿದರೆ ಮೂಳೆಗಳು ಸೌಕಳಿಯಾಗಿ ಅವ್ರಿಗೆ ಬೇಗ
ಜಾಯಿಂಟ್ ಪೇಯ್ನ್ಸ್ ಅಥವಾ ಮೂಳೆಯ ರೋಗಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆದರೆ ನಮಗೀಗ ಒಂದು ತಪ್ಪು ಕಲ್ಪನೆ ಏನಾಗ್ಬಿಟ್ಟಿದೆ ನಮ್ಮ ಮನಸ್ಸಲ್ಲಿ ಅಂತ ಹೇಳಿದರೆ, ನಾವು ವಾಕಿಂಗ್ ಮಾಡಿದರೆ ಬಹಳ ಫಿಟ್ ಆ್ಯಂಡ್ ಫೈನ್ ಇರ್ತೀವಿ ಅಂತ ನಮ್ಮ ತಲೆಯಲ್ಲಿ ಆಗಲೇ ಕುತ್ಕೊಂಡ್ಬಿಟ್ಟಿದೆ. ಅದು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಎಲ್ಲ ಮೇಧಾವಿಗಳೂ ಏನು ಅವ್ರಿಗೇನು ಎಲ್ಲನೂ ಗೊತ್ತು ಇರೋ ಹಾಗೆ ಹೇಳ್ಬಿಡ್ತಾರೆ ಸ್ನೇಹಿತರೆ. ಆದರೆ ಅದರ ಒಂದು ಪೂರ್ತಿಯಾದ ವಿಶ್ಲೇಷಣೆ ನಾವು ಮಾಡಿದ್ವಿ ಅಂತ ಹೇಳಿದರೆ, ಅದರ ಒಂದು ತಳಹದಿಯನ್ನು ನಾವು ತಿಳ್ಕೊಂಡ್ವಿ ಅಂತ ಹೇಳಿದರೆ, ಅದರ ಒಂದು ವಿಜ್ಞಾನವನ್ನು ನಾವು ತಿಳ್ಕೊಂಡ್ವಿ ಅಂತ ಹೇಳಿದರೆ, ಇದನ್ನು ನಾವು ಸರಿಯಾದ ಒಂದು ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ವಾತದ ಪ್ರಕೃತಿ ಇರುವಂತಹ ನಮ್ಮ ದೇಶಕ್ಕೆ ವಾಕಿಂಗು ನಮ್ಮದಲ್ಲ, ವಾಕಿಂಗು ಬಂದ ಒಂದು ಇತಿಹಾಸವನ್ನು ನಾನು ಆಗಲೇ ಹೇಳಿದ್ದೀನಿ. ಸೊ ಈ ಒಂದು ವಾಕಿಂಗಿಂದ ನಮ್ಮ ದೇಶದಲ್ಲಿ ಮೂಳೆಯ ರೋಗಗಳು ಬಹಳಷ್ಟು ಹೆಚ್ಚಾಗ್ತಾ ಇದೆ ಅಂತಲೂ ಕಂಡುಬಂದಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಕಾರಣಗಳನ್ನಾಗಲೇ ನಾನು ಹೇಳಿದೆ. ಸೊ ಹೀಗಾಗಿ ಈಗ ವಾಕಿಂಗ್ ಮಾಡಲ್ಲ ಡಾಕ್ಟ್ರೇ, ಮತ್ತು ಬೇರೆ ಏನು ಮಾಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸೊ ವಾಕಿಂಗ್ ಬಿಟ್ಟ ತಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ಒಂದು ವ್ಯಾಯಾಮದ ಪದ್ಧತಿ ನಮ್ಮ ದೇಶದಲ್ಲಿ ಬಂದಿರೋದು ಅಂತ ಹೇಳಿದರೆ ಇದು ಜಿಮ್. ಈಗ ಜಿಮ್ ಬಗ್ಗೆ ನಾನು ಏನಾದ್ರು ಹೇಳಲಿಕ್ಕೆ ಶುರು ಮಾಡಿದೆ ಅಂದರೆ ಮಿನಿಮಮ್ ನನಗೆ 1.5 2 ಗಂಟೆ ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅದನ್ನ ಪೂರ್ತಿಯಾಗಿ ವಿಶ್ಲೇಷಿಸ್ತಾ ಹೋಗ್ತಾ ಅದು ಎಷ್ಟು ಅನ್ಸೈಂಟಿಫಿಕ್ಕು ಮತ್ತು ನಿಮಗೆ ಆರೋಗ್ಯ ಬೇಕು ಅಂದರೆ ಜಿಮ್ಗೆ ಹೋಗಲೇಬೇಕಾಗಿಲ್ಲ. ಯಾರು ದೇಹವನ್ನು ದಷ್ಟಪುಷ್ಟವಾಗಿ ಬಾಡಿ ಬಿಲ್ಡರ್ ಮಾಡುವಂಥವ್ರಿಗೆ ಮಾತ್ರ ಆ ಜಿಮ್ ಒಳ್ಳೆಯದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಯಾಕೆ ಅಂತ ಹೇಳಿದರೆ ಅದು ಬಾಡಿ ಬಿಲ್ಡ್ ಮಾಡುವಂತಹ ಒಂದು ಪೂರ್ತಿಯಾದ ಪದ್ಧತಿ ನಮ್ಮ ಭಾರತದ್ದು ಬೇರೆಯೇ ಇತ್ತು. ಅದಕ್ಕೆ ನಾವು ಗರಡಿ ಮನೆ ಅಂತಲೂ ನಾವು ಹೇಳ್ತಿದ್ವಿ ಸ್ನೇಹಿತರೆ. ಆದರೆ ಈ ವೆಸ್ಟರ್ನ್ ಏನು ಮಾಡಿದ್ರು ಅಂದರೆ ಎಲ್ಲೆಲ್ಲಿ ನಮ್ಮ ತಳಹದಿಗಳಿದೆ, ಎಲ್ಲೆಲ್ಲಿ ನಮ್ಮ ಬೇರುಗಳಿದೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ಏನು ಮಾಡಿದರು, ತಮ್ಮ ಪದ್ಧತಿಗಳನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಸೊ ಹೀಗಾಗಿ ನಾವು ಬೇರುಗಳನ್ನ ನೋಡ್ದೇನೆ ಕಣ್ಣು ಮುಚ್ಕೊಂಡು ಎಲ್ಲವನ್ನು ಚಾಚು ಚಪ್ತಾಗೆ ಮಾಡ್ತಾ ಇದ್ದೀವಿ ನಾವು. ಹೀಗಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತ ಗುಲಾಮರ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಒಂದು ಬುದ್ಧಿಶಕ್ತಿ ಆಯಿತು, ನಮ್ಮ ಒಂದು ಮೆದುಳಿನ ಶಕ್ತಿ ಆಯಿತು, ಮೇಧಾಶಕ್ತಿ ಆಯಿತು, ಯಾವ ಶಕ್ತಿಗಳನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಮತ್ತು ನಾವು ಕಣ್ಣು ಬಿಟ್ಟು ಏನಾಗ್ತಿದೆ ಅಂತಲೂ ನೋಡುವಂಥ ಒಂದು ತಾಳ್ಮೆ, ಸಹಿಷ್ಣುತೆ ಮತ್ತು ಜಾಣ್ಮೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ದುಃಖದಿಂದ ಹೇಳ್ತಾ ಇದ್ದೀನಿ. ಇದಿಷ್ಟು ಈ ವಾಕಿಂಗ್ನ ಇತಿಹಾಸ ಮತ್ತು ವಾಕಿಂಗ್ನ ಬಗ್ಗೆ ಆಯಿತು ಅಂತ ಹೇಳಿದರೆ, ನಾವು ಮಾಡತಕ್ಕಂಥ ನಮ್ಮ ಪ್ರಕೃತಿಗೆ, ನಮ್ಮ ದೇಶದ ಪ್ರಕೃತಿಗೆ, ನಮ್ಮ ದೇಹದ ಪ್ರಕೃತಿಗೆ ಯಾವ ತರಹದ ವ್ಯಾಯಾಮಗಳು ಒಳ್ಳೆಯದು ಅನ್ನೋದನ್ನ ಒಂಚೂರು ಹೇಳಿಬಿಡೋಣ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಯೋಗ ಹುಟ್ಕೊಂಡಿದೆ, ನಮ್ಮ ದೇಶದಲ್ಲಿ ಪ್ರಾಣಾಯಾಮ ಹುಟ್ಕೊಂಡಿದೆ, ನಮ್ಮ ದೇಶದಲ್ಲಿ ಆಸನಗಳು ಹುಟ್ಕೊಂಡಿದೆ. ಸೊ ಹೀಗಾಗಿ ನಮ್ಮ ದೇಶಕ್ಕೆ ಅಂತ ಹೇಳಿದರೆ ಈ ವಾತದ ಒಂದು ಪ್ರಕೃತಿ ಇರುವಂಥ ದೇಶಕ್ಕೆ ವ್ಯಾಯಾಮ ಮಾಡಬೇಕು ಅಂತ ಹೇಳಿದರೆ ಯೋಗವನ್ನು ಅವಲಂಬಿಸಬೇಕು, ಯೋಗದ ಆಸನಗಳನ್ನ ಅವಲಂಬಿಸಬೇಕು. ಸೂರ್ಯ ನಮಸ್ಕಾರ ಒಂದು ಒಳ್ಳೆಯ ತರಹದ ವ್ಯಾಯಾಮ. ಈ ಸೂರ್ಯ ನಮಸ್ಕಾರ ಯಾರು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಅವರು ಮತ್ತು ಬೇರೆ ಏನು ಮಾಡುವಂಥ ಒಂದು ಅವಶ್ಯಕತೆ ಇರಲ್ಲ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ವ್ಯಾಯಾಮದ ಒಂದು ಪೂರ್ತಿಯಾದ ಸಿದ್ಧಾಂತ, ವ್ಯಾಯಾಮದ ಒಂದು ಪೂರ್ತಿಯಾದ ವಿಜ್ಞಾನ ಈ ಸೂರ್ಯ ನಮಸ್ಕಾರದಲ್ಲಿ ಅಡಗಿದೆ ಸ್ನೇಹಿತರೆ. ಅದಕ್ಕೆ ನಾನು ಇನ್ನೊಂದು ಬೇಕಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂತ ಹೇಳಿದರೆ ಈ ಸೂರ್ಯ ನಮಸ್ಕಾರದಲ್ಲಿ ಮಸಲ್ ಸ್ಟ್ರೆಚಿಂಗ್ ಆಗುತ್ತೆ ಮತ್ತು ಸೂರ್ಯ ನಮಸ್ಕಾರದಲ್ಲಿ ತಲೆಯಿಂದ ಹಿಡಿದು ಉಂಗುಷ್ಟದವರೆಗೆ ಎಲ್ಲ ಒಂದು ನರನಾಡಿಗಳು ಸಹಿತ ಇದರಲ್ಲಿ ಸಹಕರಿಸಿ ಅದು ಸರಿಯಾದ ಒಂದು ವ್ಯಾಯಾಮವನ್ನು ಮಾಡುವಂತಹ ಒಂದು ಪದ್ಧತಿ ಈ ಸೂರ್ಯ ನಮಸ್ಕಾರ ಸ್ನೇಹಿತರೆ. ಸೊ ಹೀಗಾಗಿ ಸೂರ್ಯ ನಮಸ್ಕಾರನ ಮಾಡ್ಬೋದು. ವ್ಯಾಯಾಮಗಳು ಬೇಕು ಅಂತ ಹೇಳಿದರೆ ನಾವು ರೊಟೇಷನ್ ವ್ಯಾಯಾಮ ಅಥವಾ ನಾವೇನು ಹೇಳ್ತೀವಿ ಈ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಬಹುದು. ಮತ್ತು ನಾವು ಕೆಲಸ ಕಾರ್ಯಗಳನ್ನ ಯಾವುದೇ ಒಂದು ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಾವೇನಾದ್ರು ಮಾಡಿದ್ದೇ ಆಯಿತು ಅಂದರೂ ಅದು ಒಂದು ವ್ಯಾಯಾಮದ ಒಂದು ವಿಧವಾಗುತ್ತೆ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡಲು ಸ್ನೇಹಿತರೆ. ಸೊ ಹೀಗಾಗಿ ಒಂದು ಪ್ರಾಣಾಯಾಮ, ಒಂದು ಆಸನಗಳು. ಪ್ರಾಣಾಯಾಮ ಅಂತ ಹೇಳಿದರೆ ಇದು ಉಸಿರಾಟದ ಒಂದು ಪ್ರಕ್ರಿಯೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ವ್ಯಾಯಾಮ ಆಗುತ್ತೆ ಸ್ನೇಹಿತರೆ. ಇದು ಮನಸ್ಸಿನ ವ್ಯಾಯಾಮನೂ ಅನ್ಬೋದು ಪ್ರಾಣಾಯಾಮಕ್ಕೆ. ಸೊ ಹೀಗಾಗಿ ನಾವು ಮನಸ್ಸಿನ ವ್ಯಾಯಾಮ, ದೇಹದ ವ್ಯಾಯಾಮ ಮತ್ತು ಆತ್ಮದ ಒಂದು ಪ್ರಚೋದನೆಗೆ ಬೇಕಾಗತಕ್ಕಂಥ ಎಲ್ಲ ಒಂದು ವಿಜ್ಞಾನ ನಮ್ಮ ಭಾರತದಲ್ಲಿ ಇತ್ತು ಸ್ನೇಹಿತರೆ, ಇವಾಗಲೂ ಇದೆ. ಆದರೆ ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಸರಿಯಾದ ಒಂದು ಮಾರ್ಗ ಇಲ್ಲ, ಮಾರ್ಗದರ್ಶಕರು ಇಲ್ಲ. ಸೊ ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮಕ್ಕಿ ಅಂತ ಹೇಳಿದರೆ ನೊಣವನ್ನು ಹೊಡೆದು ಅದೇ ಪ್ಲೇಸಲ್ಲಿಟ್ಟು ಬುಕ್ಕನ್ನು ಮುಚ್ಚುವಂಥ ಒಂದು ಸಂಗತಿ ನಮ್ಮ ಒಂದು ದೇಶದಲ್ಲಿ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ವ್ಯಾಯಾಮಗಳ ಬಗ್ಗೆ ಆಯಿತು ಅಂತ ಹೇಳಿದರೆ, ಈಗ ಕೊನೆಯದಾಗಿ ಆರೋಗ್ಯದ ಒಂದು ಟಿಪ್ ಅಂತ ಹೇಳಿದರೆ ಅಲ್ಪೋಪಹಾರ, ನಿಯಮಿತ ವ್ಯಾಯಾಮ ಮತ್ತು ಮಾನಸಿಕ ಸಮಸ್ಥಿತಿ.
ಸೊ ಇದಿಷ್ಟು ಇತ್ತು ಅಂತ ಹೇಳಿದರೆ ಇದು ಒಂದು ಆರೋಗ್ಯದ ಗುಟ್ಟು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಆರೋಗ್ಯದ ಗುಟ್ಟು ಆಯಿತು ಅಂತ ಹೇಳಿದರೆ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯಗಳು ನಿಮಗೇನಾದ್ರು ಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನ್ ಹಾಕಿ. ಈ ಒಂದು ಪೂರ್ತಿಯಾದ ಮಾಹಿತಿ ಎಲ್ಲರಿಗೂ ತಲುಪಲಿ. ಈ ವ್ಯಾಯಾಮದ ಬಗೆಗಿನ ಒಂದು ವಿಜ್ಞಾನದ ಒಂದು ಅರಿವು ಎಲ್ಲರಿಗೂ ಬರಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯ ಅಂಶ ಅಂತ ಹೇಳಿದರೆ ಈ ವಿಡಿಯೋನ ಜನಕ್ಕೆ ಮೊಬೈಲ್ಗೆ ಮತ್ತು ಎಲ್ಲರಿಗೂ ಕಳಿಸಿ ಅಂತ ನಾನು ಕಳಕಳಿಯಿಂದ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಈ ವ್ಯಾಯಾಮದ ಬಗ್ಗೆನ ಒಂದು ಪೂರ್ತಿಯಾದ ಅರಿವು ಇರಲಿ. ಯಾಕೆ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಕಿಂಗ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಆದರೆ ವಾಕಿಂಗನ್ನು ನೀವು ಎಷ್ಟು ಮಾಡಬೇಕು ಅಷ್ಟೇ ಮಾಡಿ. ಯಾಕೆಂದರೆ ಜಾಸ್ತಿ ಏನಾದ್ರು ವಾಕಿಂಗ್ ಮಾಡಿದ್ರಿ ಅಂದರೆ ಅದು ದೇಹದ ಮೇಲೆ ಪರಿಣಾಮ ಬೀರಿ ದುಷ್ಪರಿಣಾಮವಾಗುವಂಥ ಸಾಧ್ಯತೆಗಳಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಎಷ್ಟು ವಾಕಿಂಗ್ ಮಾಡ್ಬೋದು ಡಾಕ್ಟ್ರೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಎಷ್ಟು ವಾಕಿಂಗ್ ಮಾಡಬಹುದು ಅಂತ ಹೇಳಿದರೆ 1 ರಿಂದ 2 ಕಿಲೋಮೀಟರ್ ಮಾಡಿದರೆ ಸಾಕು ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್, ನನ್ನ ಒಂದು ಅಧ್ಯಯನದಲ್ಲಿ ತಿಳಿದು ಬರ್ತಕ್ಕಂಥ ಒಂದು ಸಂಗತಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಥರದ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.